ಏನಾಯಿತು ಇವತ್ತು? ಸರ್ ಮಧ್ಯಾಹ್ನ ಸುಮಾರು 2 ಗಂಟೆ 2 ಕಾಲಷ್ಟರಲ್ಲಿ ನಾನು ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಸುಮ್ಮನಹಳ್ಳಿಲಿ ಸಿಗ್ನಲ್ ಮೂವ್ ಆಯಿತು. ಸಿಗ್ನಲ್ ಮೂವ್ ಆದಮೇಲೆ ಸ್ಟಾರ್ಟಿಂಗ್ ಜಂಕ್ಷನಿಂದನೂ ಬಸ್ನವನು ಇದು ದಾರಿ ಬಿಡ್ದಂಗೆ ಎಳಿತಾಯಿದ್ರು, ಹಾರನ್ ಮಾಡ್ತಾಯಿದ್ರು. ನಾನು ಈ ಕಡೆ ಸೈಡಲ್ಲಿ ರೈಟ್ ಸೈಡಿಂದ ಜಾಗ ಇತ್ತು, ರೈಟ್ ಸೈಡಿಗೆ ಬಂದು ನಿಂತ್ಕೊಂಡೆ. ಅಲ್ಲಿ ಟ್ರಾಫಿಕ್ ಆಗಿತ್ತು, ಮುಂದೆ ಬಂದು ನಿಂತ್ಕೊಂಡೆ. ಪದೇ ಬೇಕು ಅಂತ ಹಾರನ್ ಮಾಡ್ತಾಯಿದ್ರು. ನನ್ನ ಮುಂದೆ ಇನ್ನೊಂದು ಬೈಕ್ ಇತ್ತು, ನನ್ನ ಮುಂದೆ ನನಗೆ ಹೋಗೋಕ್ಕೆ ಅಲ್ಲಿ ಜಾಗ ಇರಲಿಲ್ಲ, ಬಸ್ಸಿಗೆ ಈ ಕಡೆ ಜಾಗ ಇತ್ತು, ಹೋಗ್ಬೋದಾಗಿತ್ತು. ಬೇಕು ಅಂತ ಹಾರನ್ ಮಾಡ್ತಾಯಿದ್ರು. ಹಿಂದೆ ತಿರುಗಿ ನೋಡಿದೆ ಅಂತೇಳಿ ಬಂದು ಟಚ್ ಮಾಡಿದ್ರು. ನಾನು ನನ್ನ ಮಕ್ಕಳು ಇಬ್ಬರು ಬಿದ್ದಾಗ ನನ್ನ ಮಗನಿಗೆ ಚಿಕ್ಕವನಿಗೆ ಕಾನ್ಷಿಯಸ್ ಇರಲಿಲ್ಲ. ಬೇಕು ಅಂತಲೇ ಪದೇ ಹಾರನ್ ಮಾಡ್ತಾನೆ ಹಿಂದೆಯಿಂದನೇ ಹಾರನ್ ಮಾಡಿಕೊಂಡೇ ಬರ್ತಾಯಿದ್ರು. ಇಬ್ಬರು ಬಿದ್ವಿ, 3 ಜನನು. ನನ್ನ ಕಾಲ ಮೇಲೆ ಸ್ಕೂಟ್ರು ಹಂಗೆ ಬಿದ್ದಿತ್ತು, ಎತ್ತಕ್ಕಾಗ್ತಾ ಇರಲಿಲ್ಲ. ನನ್ನ ದೊಡ್ಡ ಮಗ ಎತ್ತದ, ಚಿಕ್ಕ ಮಗ ಪ್ರಜ್ಞೆ ಇರಲಿಲ್ಲ. ಚಿಕ್ಕ ಮಗನಿಗೆ ಏನಾಗೋಯ್ತು, ಏಕೆಂದರೆ ಸುಮ್ಮನಹಳ್ಳಿನಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತವೆ. ಅಲ್ಲಿ ಇದೇ ಇರಲ್ಲ, ಬಸ್ನವ್ರು BMTC ಬಸ್ನವ್ರು ಹೆಂಗಂದ್ರಂಗೆ ಬರ್ತಾರೆ. ನಾವು ಅವ್ರಗಳ ಮಧ್ಯೆ ಹೋಗೋಕ್ಕಾಗುತ್ತೆ ಸರ್. ಅಂಥದ್ರಲ್ಲಿ ನಾನು ಸೈಡಲ್ಲೇ ಇದ್ದೆ, ಪಕ್ಕದಲ್ಲೇ ಇದ್ದೆ. ಜಾಗ ಇದ್ರೂ ಬೇಕು ಅಂತಲೇ ಬಂದು ಕೂತಿ ಈ ಥರ ಮಾಡಿ ನನಗೂ ಎಲ್ಲ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದೆ, ಮಕ್ಳಿಗೂ ಏಟಾಗಿದೆ. ಚಿಕ್ಕ ಮಗ ಪ್ರಜ್ಞೆ ತಪ್ಪಿದ್ನಲ್ಲ ಅಂತೇಳ್ಬಿಟ್ಟು ಕೋಪ ಬಂತು. ಇವ್ರು ಎಲ್ಲರೂ ಹಿಂಗೆ ಸಾಯ್ತಾರೆ. ಯಾಕೆ ಅಂತಂದರೆ ಮುಂಚೆ ಒಂದು ಸಲ ನಮ್ಮ ಮನೆ ಪಕ್ಕದವ್ರದ್ದು ಆಕ್ಸಿಡೆಂಟ್ ಆಗಿ ಅವ್ರು ತೀರೇ ಹೋದರು, ಚಿಕ್ಕ ಮಕ್ಕಳು. ಏನಾದರೂ ಆಯ್ತಲ್ಲ, ನಮ್ಮ ಮಕ್ಳಿಗೆ ಏನಾಯಿತು ಅನ್ನೋ ಇದರಲ್ಲಿ ಆ ಕೋಪದಲ್ಲಿ ಹೋಗಿ ಇದು ಮಾಡಿದೆ ಸರ್. ನಾನು ಇನ್ನೊಬ್ರು ಯಾರಮ್ಮ? ನಮ್ಮ ಅಣ್ಣ ಸರ್. ನನ್ನ ಮಗ ಚಿಕ್ಕ ಮಗ ಹುಷಾರಿರಲಿಲ್ಲ, ಅವ್ನು ಮಾತಾಡ್ತಾ ಇರಲಿಲ್ಲ. ಇದು ಏನಾಯಿತು ಮಕ್ಳಿಗೆ ಅಂತೇಳಿ ಹೋದ್ವಿ. ಅವನು ಅಷ್ಟರಲ್ಲಿ ನನ್ನ ಸ್ಟೇಷನಿಗೆ ನಡಿ ಅಂತ ಅಂದರೆ ನಡಿಲಿಲ್ಲ. ಆ ಕಡೆಯಿಂದ ಇಳಿದ್ಬಿಟ್ಟು ಓಡೋಗಿ ಆಮೇಲೆ ಕೆಳಗಡೆ ಹೋಗ್ಬೇಕಾದ್ರೆ ಹಿಡ್ಕೊಳಕ್ಕೆ ಹೋದಾಗ ನನಗೂ ಹೊಡಿತವ್ರಲ್ಲ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ದೆ ಸರ್, ನಮ್ಮಣ್ಣ. ನಿಮ್ಮ ಮೇಲೆ ಕೂಡ ಹಲ್ಲೆ ಹೌದು ಸರ್, ನಿಮಗೆ ಹೊಡೆದಿದ್ದಾರೆ? ಹೌದು ಸರ್. ಅದ್ರ ರೆಕಾರ್ಡ್ ಎಲ್ಲೂ ಸಿಗ್ತಾ ಇಲ್ಲ. ಬೇಕು ಅಂತೇಳಿ ಕೆಳಗಡೆ ಹೋದಾಗ ಓಡೋಗ್ತಾ ಇದ್ದ. ಎಲ್ಲೋಡೋಗ್ತೀಯ ನಡಿ ಸ್ಟೇಷನ್ಗೆ ಅಂತೇಳಿ ನಾನು ಗಲಾಟೆ ಮಾಡಿದಾಗ ಹಿಡ್ಕೊಳಕ್ಕೆ ಹೋದ್ರು ಸಿಗಲಿಲ್ಲ. ಆವಾಗ ನನಗೂ ಹೊಡೆದ್ರು. ಇದು ಮಾಡಿ ನಮ್ಗೆ ಇದು ಮಾಡ್ತಿದ್ರಲ್ಲ ಅಂತೇಳಿ ನಮ್ಮ ಅಣ್ಣ ಹೊಡೆದ ಸರ್. ಓಕೆ ಅಮ್ಮ, ಈಗ ಸ್ಟೇಷನಲ್ಲಿ ನೀವು ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಅಂತಲೇ ಬಂದಿದ್ದೀನಿ ಸರ್. ಫಸ್ಟ್ ಇಲ್ಲಿಗೆ ಬಂದೆ. ಇಲ್ಲ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತೇಳಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು. ನಾವು ಅಲ್ಲಿ ಹೋಗಿದ್ವಿ ಸರ್.